ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ VM ಫ್ಯೂಷನ್ ವರ್ಲ್ಡ್. ನಾನಿವತ್ತಿಲ್ಲಿ ಕ್ಯಾಪ್ಸಿಕಮ್ ಕರಿನ ಹೇಳ್ಕೊಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಇದೆ. ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಕಪ್ಪಲ್ಲಿ ಸೈಡಲ್ಲಿ ಎತ್ತಿಟ್ಬಿಡಿ. ಆಮೇಲೆ ಅದೇ ಎಣ್ಣೆಗೆ ಒಂದು ಈರುಳ್ಳಿ ಹಚ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾದಮೇಲೆ ಇದಕ್ಕೆ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕೋಬಹುದು, ಇಲ್ಲಾಂದರೆ ಇಲ್ಲ. ಸೊ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದೇ ಒಂದು ಟೊಮೊಟೊ ಪ್ಯೂರಿ, ಅಂದರೆ ಟೊಮೊಟೊನ ನಾನು ಆಡಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಇದು 3 ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಆಪ್ಷನಲ್ಲು, ಸೊ ನಿಮ್ಗೆ ಬೇಕಂದರೆ ಹಾಕ್ಕೋಬೋದು. ಸೊ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕರಿಗೆ ಎಷ್ಟು ಬೇಕೋ ಆ ಥರ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಒಂದು 5 to 10 minutes. ಬಿಕಾಸ್ ನಾನು ಹಸಿ ಬಟಾಣಿ ಹಾಕ್ಕೊಂಡಿರೋದಿಲ್ಲ, ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಬೇಯಿಸಿರೋ ಬಟಾಣಿನೂ ಹಾಕೋಬೋದು. ಅದಾದಮೇಲೆ ಏನು ಮಾಡೋದು ಅಂದರೆ ಕೊನೆಯದಾಗಿ ಫ್ರೈ ಆಗಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಸೊ ಈಗ ಈ ಥರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 minutes ಬೇಯಿಸ್ಕೊಂಡ್ರೆ ಸಾಕು. ಬಿಕಾಸ್ ಆಲ್ರೆಡಿ ದಪ್ಪ ಮೆಣಸಿನ್ಕಾಯಿ ಆಲ್ರೆಡಿ ಬೇಯಿಸ್ಕೊಂಡಾಗಿದೆ ಕ್ಯಾಪ್ಸಿಕಮ್ಮು. ಸೊ ಇದನ್ನು ಹಾಕ್ಕೊಂಡು ಒಂದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ರೆ ಬೇಯಿಸ್ಕೊಂಡ್ರೆ ಸಾಕು. ನಿಮ್ಮ ಕ್ಯಾಪ್ಸಿಕಮ್ ಕರಿ ಇನ್ಸ್ಟೆಂಟ್ ರೆಡಿಯಾಗಿ ಹೋಗ್ಬಿಟ್ಟಿದೆ. ಬಾಯ್ ಬಾಯ್.